ದಿಸ್ ಇಸ್ ರೇಷ್ಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಮತ್ತೊಂದು ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಮಿಸ್ ಮಾಡದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಜಸ್ಟ್ ನಾರ್ಮಲ್ ಡೇ ಹೇಗೋಗುತ್ತೆ ಅಂತ ನೋಡಬೇಕು. ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಬೇಕು. ಸೊ ಈಗ ಆಲ್ರೆಡಿ ನಮ್ಮದೆಲ್ಲ ತಿಂಡಿ ಆಯಿತು. ಬೆಳಗ್ಗೆ ತಿಂಡಿ ಖಾರ ಪೊಂಗಲ್ ಆಯಿತು. ಸೊ ಅಮ್ಮನೂ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಪ್ಪ ಕೂಡ ಎಕ್ಸ್ಟ್ರಾ ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಬೇಕಾಗಿತ್ತು, ಶಾರ್ಟೇಜ್ ಇತ್ತು. ಸೊ ಅದನ್ನು ಅವರು ನೆನ್ನೆ ಪ್ರಿಂಟಿಗೆ ಕೊಟ್ಟಿದ್ರು. ಸೊ ಇವತ್ತು ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಇಷ್ಟೇ. ಇನ್ನು ಅಣ್ಣನೂ ಕೂಡ ಅವ್ರದ್ದು ಕಾಲೇಜ್ ಏನೋ ಅಲ್ಯುಮಿನಿ ಮೀಟಿಂಗ್ ಏನೋ ಸಮಥಿಂಗ್ ಇತ್ತು ಅಂತ ಹೇಳಿಬಿಟ್ಟು ಅವರು ಕೂಡ ಹೊರಗಡೆ ಹೋಗಿದ್ದಾರೆ. ಸೊ ಈಗ ನಾನು ಕೂಡ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ಅನ್ಸುತ್ತೆ ಯಾರಿದ್ದಾರೆ ಗೊತ್ತಾ? ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ರೇಷ್ಮಾ ಶೆಟ್ಟಿ. ನೋಡಿ ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ ಅಂತ ನನ್ನೇ ತೋರಿಸ್ತಾ ಇರ್ತಾರೆ ಯಾವಾಗಲೂ. ತೋರಿಸ್ಬೇಕು, ಬೇರೆ ಯಾರನ್ನ ತೋರಿಸ್ತಾರೆ? ನಮ್ಮ ಹುಡುಗಿಗೆ ನನ್ನ ಮೇಲೆ ಜಾಸ್ತಿ ಲವ್. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ, ಇವ್ರು ಬಂದಾಗ ಇವ್ರನ್ನ ತಾನೇ ತೋರಿಸ್ಬೇಕು, ಬೇರೆ ಯಾರನ್ನಾರು ತೋರಿಸೋಕ್ಕಾಗುತ್ತಾ? ರೈಟ್. ನಾವು ಅಪ್ಪ ಅಮ್ಮನ ಆಲ್ರೆಡಿ ತೋರಿಸ್ತಾ ಇರ್ತೀನಿ. ಬಟ್ ಇವಾಗ ಅವ್ರು ಸ್ವಲ್ಪ ಬಿಸಿ ಇರೋದ್ರಿಂದ ತೋರ್ಸೋಕ್ಕಾಗಿಲ್ಲ. ಬಟ್ ನೋಡ್ತೀರಾ, ಇನ್ನು ಮುಂದೆ ಬ್ಲಾಗ್ಸಲ್ಲೆಲ್ಲ ನೋಡ್ತೀರಾ. ಸೊ ಅವಾಗ ನಿನ್ನ ತೋರ್ಸೋಕ್ಕಾಗಲ್ಲ. ನಾನು ನೀನು ನಿಮ್ಮನೇಲಿ ಇರ್ತೀಯಾ? ನೀನು ಎಷ್ಟು ದಿನ ನಿಮ್ಮನೇಲಿ ಶಾಸ್ತ್ರಗಳು ನಡೀತಾ ಇರುತ್ತೆ, ಹೋಗ್ತಾ ಇರ್ತೀನಿ ಅಷ್ಟೇ. ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಮ್ಮ ಮನೇಲೆಲ್ಲ ಕಳಿಸ್ಬಿಡಲ್ಲ ನಿನ್ನ ಎತ್ತಕೊಂಡು ಹೋಗ್ಬಿಡು ಅಂತ. ಅಲ್ಲೋ, ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಡ್ತಾ ಇದ್ದಾರೆ, ಎತ್ತಕೊಂಡು ಹೋಗ್ಬಾರ್ದು ಅಂತ. ಎತ್ತಕೊಂಡು ಹೋಗ್ತಾನಂತೆ. ಐ ಮೀನ್ ಅದೇ ಮದುವೆ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅನ್ನೋದನ್ನ ನಮ್ಮ ಹುಡುಗರು ಲೋಕಲ್ ಭಾಷೆಯಲ್ಲಿ ಎತ್ತಾಕೊಂಡು ಹೋಗೋದು ಅಂತೀವಿ. ಎತ್ತಾಕೊಂಡು ಒಯ್ತಾ ಇರದೆ ಅಂತ ಸಾಂಗಿಲ್ವಾ? ಹಂಗೆ ಅದೆಲ್ಲ ಜಮಾನ್ದಲ್ಲಿ ಆಡಿರೋರು ನಾವು. ಒಂದ್ಸಲ ಆ ಫಿಲಮ್ಗೆ ಹೋಗಿದ್ವಿ, ದಿಲ್ವಾಲಾ ಫಿಲಮ್ಮು. ಮೈನ್ ತ್ರಿವೇಣಿ ಥಿಯೇಟ್ರಲ್ಲಿ ಹಾಕಿದ್ದಿದ್ದು ಮೆಜೆಸ್ಟಿಕ್ಕಲ್ಲಿ. ಕಾಲೇಜ್ ಬಂಕ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಮೀಡಿಯಾದವರೆಲ್ಲ ಬಂದ್ಬಿಟ್ಟವ್ರೆ. ನನಗೆ ಅದು ವಸ್ತು, ನಮ್ಮ ಹುಡುಗರಿಗೆಲ್ಲ ಖುಷಿ. ಏನೋ ಮೀಡಿಯಾವರೆಲ್ಲ ಹಿಂಗೆ ಮೈಕ್ ಇಟ್ಕೊಂಡು ಬಂದ್ಬಿಟ್ಟು ಕೇಳ್ತಾವ್ರೆ, ಏನು ನಾವು ಕಿರ್ಸ್ತಾವಿ ಮೈಕ್ ಇಟ್ಕೊಂಡು, ಈ ಸಿನಿಮಾ ಹೆಂಗೈತೆ ಏನು ಅಂತ ಹೇಳ್ತಿಲ್ಲ, ಎತ್ತಾಕೊಂಡು ಹೋಯ್ತಾ ಇರೋದೆ ಅಂತ ಹಿಂಗೆ ಕಿರ್ಚ್ಬಿಟ್ಟು ಹೋಗ್ತಾ ಇದೀವಿ. ಅಲ್ಲಿರೋರೆಲ್ಲ ನೋಡ್ತಾವ್ರು, ಯಾರ ಇವರು ಲೋಕಲ್ ಅಂತ. ಒಳ್ಳೆ ಕಾಮಿಡಿ. ಬಟ್ ಆ ವಿಡಿಯೋ ನೋಡಲೇ ಇಲ್ಲ, ಅದು ಸಿಕ್ಕಲೇ ಇಲ್ಲ, ಅದು ಟಿವಿನೇನವ್ರು ಹಾಕ್ಲೇ ಇಲ್ಲ. ಅದೇ ನೀವೆಲ್ಲ ಫುಲ್ಲು ರೊಚ್ಚಿಗೆ ಎದ್ಬಿಟ್ಟು ಎತ್ತಾಕೊಂಡು ಹೋಯ್ತಾ ಇರೋದೆ ಅಂತೆಲ್ಲ ಮಾಡಿದಿರಲ್ಲ, ಅದಕ್ಕೋಸ್ಕರ ಅವರು ಅದನ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಸಿನಿಮಾದವ್ರು ಮಾಡಿದ್ರೆ ಕರೆಕ್ಟು, ನಾವು ಮಾಡಿದ್ರೆ ತಪ್ಪ, ನಾವು ಹೇಳಿದ್ರೆ ತಪ್ಪ. ಮೇ ಬಿ ತಪ್ಪಿರ್ಬೇಕು, ಅದಕ್ಕೆ ಹೇಳ್ಕೊಡೋದು. ನಮ್ಗೆ ಯಾಕೆ ಸುಮ್ಮನೆ ಸಿನಿಮಾದವ್ರನ್ನೆಲ್ಲ ಎದುರಾಕೊಳ್ಳೋದು. ಆವಾಗ ಮೀಟ್ ಆಗ್ತಿರ್ತೀವಿ. ಸೊ ಈಗ ಆಚೆ ಹೋಗೋಣ. ಓಕೆ, ಕಮ್ ಆನ್, ಲೆಟ್ಸ್ ಗೋ. ನೋಡ್ತೀರಾ ಸ್ವಿಮ್ಮಿಂಗ್ ಡೈಟ್ ಅಂತ ಸ್ವಿಮ್ಮಿಂಗ್ ಪೂಲಿಗೆ ಅಣ್ಣ ಕರ್ಕೊಂಡು ಹೋಗ್ಬಿಟ್ಟು ಎದ್ರು ಹೊಡಿತಿದ್ದೆ. ಒಂದು ಐಡಿಯಾ ಮಾಡೋಣ. ಅಲ್ಲೊಂದು ಹಳ್ಳ ತೋಡಿಸ್ಬಿಟ್ಟು ಹೊಡೆದು ಒಂದು ಟಾರ್ಪಲ್ ಹಾಸ್ಬಿಟ್ಟು ನೀರು ತುಂಬಿಸ್ಬಿಡೋಣ, ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ. ಅದು ಬೇಡ, ಆ ಥರ ಅದು ಬೇಡವಾ? ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗು. ಓಕೆ, ನೋಡೋಣ. ಮೈಸೂರಲ್ಲಿ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿದೆ. ಅಲ್ಲಿದೆಯಾ? ಕುವೆಂಪು ನಗರಲ್ಲಿ. ಮತ್ತೆ ಹೋಗು. ಇರ್ಲಿ ನೋಡ್ಕೊಂತೀನಿ ನಿನ್ನ ಆಮೇಲೆ. ಓಕೆ ಗೈಸ್, ಈಗ ಬನ್ನಿ ಆಚೆ ಹೋಗೋಣ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನೋಡ್ತಿರ್ತೀರಾ. ನೋಡ್ಕೋ. ನೋಡ್ದಾ? ಓಕೆ, ಬಾಯ್. ಓಕೆ, ಕಮ್ ಆನ್ ಗೈಸ್, ಲೆಟ್ಸ್ ಗೋ. ನಮ್ಮ ರೈಡ್ ಶುರುವಾಗಿದೆ. ಸೊ ಇವಾಗ ಫಸ್ಟು ಇವಳು ಸ್ವಲ್ಪ ಬಳೆ ತಗೋಬೇಕಂತೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅದಾದಮೇಲೆ ಫೇಶಿಯಲ್ ಕಾರ್ಯಕ್ರಮ ಇದೆ. ನಂದು ಮತ್ತು ಇನ್ನೊಬ್ರು ಇದ್ದಾರೆ ಮಹಾನುಭಾವರು, ಇಲ್ಲಿದ್ದಾರೆ ನೋಡಿ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಕುತ್ಕೊಬಿಟ್ಟಿದ್ದಾರೆ. ಏನಿಲ್ಲಪ್ಪ, ಅದನ್ನೇ ಹೇಳ್ತಾ ಇರೋದು. ಸಂಬಂಧ ಇದೆ, ಸಂಬಂಧ ಹಾಕಿಲ್ಲ. ಫೋನ್ ಇಟ್ಕೊಳ್ಳೋ ಸ್ವಲ್ಪ ಕ್ಯಾಮ್ರಾ ಅಂದರೆ ಗಾಂಚಲಿ ಮಾಡ್ತಾನೆ ಗಾಯ್ಸ್ ಇವನು. ಹಳೇದೆಲ್ಲ ಮರ್ತ್ಬಿಟ್ಟ. ಅದು ಹಳೆ ಲೆಕ್ಕ, ಇದು ಹೊಸ ಲೆಕ್ಕ. ಏನದು? ಏನು ಭೀಮಣ್ಣ, ಹಳೇದೆಲ್ಲ ಮರ್ತ್ಬಿಟ್ಟ? ಅಲ್ಲ, ನಾನು ಚಕೇರಿ ಇಲ್ಲಿ ಬೆವರ್ಸ್ಕೊಳಕ್ಕಾಗಿ ಆಯ್ತು. ಇಟ್ಕೊಳ್ಳ ಅಂತ ಅವಳೆ. ನಾನು ಏನು ಮಾಡ್ತೀನಿ ಅಂದರೆ ಏನಪ್ಪ, ಈಗ ಏನು ಮಾಡ್ತೀನಿ ಅಂದರೆ ಲೈಫ್ ಬ್ಯಾಂಡ್ಗೆ ಹೋಗ್ಬಿಟ್ಟು ಒಂದು 2 ಹುಡುಗಿನ ಕರ್ಕೊಂಡ್ಬಿಡ್ತೀನಿ. ಇಲ್ಲಿ ಡೆಡ್ ಬಾಡಿಗೆ ಬೆಂಕಿ ಹಾಕ್ಬಿಟ್ಟು ಡ್ಯಾನ್ಸ್ ಆಡು. ಹಳೇದೆಲ್ಲ ಮರ್ತ್ಬಿಟ್ಟ, ಹಿಡ್ಕೊಳಯ್ಯ ಅಂತ ಜಾಕಿ ಡೈಲಾಗು. ಹೇಳೋ, ಏನು ಹೇಳ್ತಾ ಇದ್ದಲ್ಲ? ಆದರೆ ಫುಲ್ಲು ಶಕೆ ಆಗ್ತಿತ್ತು. ಬ್ಲಾಕ್ ಡ್ರೆಸ್ ಬೇರೆ ಹಾಕ್ತಿದ್ದೀನಿ, ಇವನ್ ಬೇರೆ ಹಿಡ್ಕೊಂತಿದ್ದ, ಅದಕ್ಕೆ ನೀನೇ ಹಿಡ್ಕೊಳ್ಳೋ ಅಂತ.
ಹಂಗೆ ಹೇಳ್ದೆ ಎಷ್ಟು ಹಿಡ್ಕೊಂಡಿಲ್ಲ ಮಚ್ಚ, ಎಂತೆಂಥ ಕ್ಯಾಮ್ರಾ ಕೈ ನೋವು ಬಂದ್ರು. ಅದನ್ನೇ ಹೇಳ್ತಾ ಇರೋದು. ಅದನ್ನ ನೀನು ಅರ್ಥ ಮಾಡ್ಕೋಬೇಕು. ನನ್ನ ತಮ್ಮ ಬೇಜಾರು ಹಿಡ್ಕೊಂಡವನೇ. ಓಕೆ ಇದು ಕಾಂಟ್ರವರ್ಸಿ ಮುಗಿಯೋದ ಒಂದು ಘಟನೆ ಗಾಯ್ಸ್. ಸೊ ಇವಾಗ ನಾವು ಹೊರಟಿದ್ದೀವಿ. ನನ್ನ ತಮ್ಮ ಕ್ಲೋಸಲ್ಲಿ ವಾಚ್ ಮಾಡ್ತಾ ಇದ್ದಾನೆ. ಒಂದು ಮದುವೆ ಕಾರ್ಯಗಳಿಗೆ ಏನೇನು ಓಡಾಟ ಇರುತ್ತೆ, ಏನೇನು ಮಾಡಬೇಕು, ಏನೇನು ಖರ್ಚಿರುತ್ತೆ, ನೆಕ್ಸ್ಟ್ ಹೆಂಗೆ ಹುಷಾರಾಗ್ಬೋದು, ಯಾವುದ್ರಲ್ಲಿ ಖರ್ಚು ಉಳಿಸ್ಬೋದು ಅಂತೆಲ್ಲ ತಿಳ್ಕೊತಾ ಇದ್ದಾನೆ ಗೈಸ್ ಇವನು. ಸೊ ಅದಕ್ಕೋಸ್ಕರ ಇದನ್ನು ಟ್ಯೂಷನ್ ಅಂತ ಕನ್ಸಿಡರ್ ಮಾಡಿ ಅವ್ನು ಫೀಸ್ ಕೊಡಬೇಕಾಗುತ್ತೆ. ಏನಪ್ಪ ಕೊಟ್ಬಿಡು. ಒಂದು 2 ಲಕ್ಷ ಸಾಕಮ್ಮ ಫೀಸು. 2 ಲಕ್ಷ ಕೊಟ್ಬಿಡಪ್ಪ, ಇಬ್ಬರು 1 ಲಕ್ಷ ಎತ್ಕೊಬಿಡ್ತೀವಿ. ವಾಟ್ಸಪ್ಪಲ್ಲಿ ಕಳಿಸ್ತೀವಿ. 2 ಲಕ್ಷ ಅಂತ ಬರೆದ್ಬಿಟ್ಟು ಕಳಿಸ್ತಾನೆ ಅವ್ನು. ಓಕೆ ಇವ್ರ ಮೈದನ್ನೇನೋ ಒಂದು ಕ್ವಶನ್ ಕೇಳಬೇಕಂತೆ. ಏನಮ್ಮ ಕ್ವಶನ್? ಓಕೆ, ಇದಕ್ಕೆ ಉತ್ತರ ಈಗ ಕೊಡ್ತಲ್ವ ನಮ್ಮ ಅಣ್ಣನೇ. ನಿಮ್ಮ ಅಣ್ಣ ಗಿಫ್ಟ್ ಅಲ್ಲ ನೋಡಿ ಗೈಸ್. ಮತ್ತೆ ಯಾವಾಗ ಹೇಳ್ತೀರಾ ಗಾಡ್ ಗಿಫ್ಟ್? ಅದು ನನಗೆ, ಅದು ಗಾಡ್ ಕೊಟ್ಟಿರೋದು, ನೀನ್ ಕೊಟ್ಟಿರೋದಲ್ಲ. ಗಾಡ್ ಫಸ್ಟ್ ನನಗೆ ಕೊಟ್ಟಿರೋದನ್ನ ವಾಪಸ್ ನಿಮ್ಗೆ ಕೊಡ್ತಾರೆ. ನಿನ್ಗೆ ಅಣ್ಣ ಅಂತ ಕೊಟ್ಟಿರೋದು, ನನಗೆ ಗಂಡ ಅಂತ ಕೊಟ್ಟಿರೋದು. ಫಸ್ಟ್ ಕೊಟ್ಟಿದ್ದು ಯಾರಿಗೆ? ಲೇ ಏನೋ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳ, ಸುಮ್ಮನೆ ವಾದ ಮಾಡ್ತಾ ಇರೋದು. ಆಯ್ತು, ಏನು ಬೇಕು ಹೇಳಿ ಅದನ್ನೇ ಕೊಡ್ತೀನಿ. ಗಿಫ್ಟಿನ ಹೇಳಿ ಕೇಳಿ ಇಸ್ಕೊಬಾರ್ದು. ಮೈದ್ನ ಅತ್ತಿಗೆಗೆ ಖುಷಿಯಿಂದ ಏನ್ ಕೊಟ್ರು ಗಿಫ್ಟ್. ಆಯ್ತು, ತೃಪ್ತಿ ಫೀಲ್ ಅದು ಓಕೆ ಅತ್ತಿಗೆಗೆ. ಬಟ್ ಮೈದ್ನ ಕಡೆಯಿಂದ ಒಂದು ಗಿಫ್ಟ್ ಸಿಗುತ್ತೆ ಅಂತ ಖುಷಿ. ಮೈದ್ನ ಅಲ್ವಾ ಒಂಥರ. ಓಕೆ, ಇವರ ಮಾತುಕತೆ ಕೊನೆಗೂ ಸುಖಾಂತ್ಯ ಕಂಡಿದೆ. ನನ್ನ ಗಿಫ್ಟು ಅಂದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ರು. ಸೊ ಯಾರು ನನ್ನ ಗಿಫ್ಟು ಅಂತ ಗೊತ್ತಾಗಿಲ್ಲ. ಸುಮ್ಮನೆ ನನ್ನ ಮಗನೇ ನೋಡಿ ಗಾಯ್ಸ್, ವೀಡಿಯೋಗೆ ಹೇಳಿದ್ದಂತೆ. ವೀಡಿಯೋಗೆ ಇಲ್ಲ ಪಾಪು, ನೀ ನನಗೆ ಗಿಫ್ಟ್. ನೀನು ದೇವರು ಕೊಟ್ಟ ಮರ, ದೇವರು ಕೊಟ್ಟ ಮಗ, ದೇವರು ಕೊಟ್ಟ ಗಂಡ. ಮಚ್ಚ, ನೀನು ದೇವರು ಕೊಟ್ಟ ಅಣ್ಣ ಅಂತ ಹೇಳೋ. ದೇವರು ಕೊಟ್ಟ ಅಣ್ಣನ್ನ ಈಗ ಗಂಡನ್ ಮಾಡಿ ಕೊಡ್ತಾ ಇದ್ದೀವಿ. ಓಕೆ ಗಾಯ್ಸ್, ನಮ್ಮ ಮಾತುಕತೆ ಹಿಂಗೆ ಮುಂದುವರಿತಾ ಇರುತ್ತೆ. ಈಗ ಬನ್ನಿ, ನೆಕ್ಸ್ಟ್ ಕೆಲಸಗಳು ಬೇಜಾನಿದೆ, ಅದೆಲ್ಲ ಮುಗಿಸೋಣ. ಗೈಸ್ ಈಗ ಜಗಳ ಆಡ್ತವ್ರೆ ಗೈಸ್ ಬಂದ್ಬಿಟ್ಟು. ಅದು ಇದು ಅದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಅಂತ ನೋಡಿ. ನಮ್ಮತ್ತೆ ಚಿಕ್ಕ ಯೂಟ್ಯೂಬರ್ಸ್ ಜೊತೆ ಎಲ್ಲ ಏನೋ ಹೇಳ್ತಾರಪ್ಪ, ಚಿಕ್ಕವರಂತೆಲ್ಲ ಏನೋ ಹೇಳ್ಕೊಳ್ಳಿ ಬಿಡಪ್ಪ. ಆಯ್ತು, ಒಂದೆಲ್ಲ ಒಂದಿನ ದೊಡ್ಡವರಾಗ್ತೀವಿ. ಸೊ ಈಗ ಬ್ಯಾಂಗಲ್ಸ್ ತೊಗೋಬೇಕು. ಸೊ ಹಾಗಾಗಿ ಶಾಪಿಂಗ್ ಬಂದಿದ್ದೀವಿ, ಬನ್ನಿ ಹೋಗೋಣ. ಸೊ ಇಲ್ಲಿ ಸ್ವಲ್ಪ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕಾ? ನಾವು ವಾಯ್ಸ್ ಇಲ್ಲ, ವಾಲ್ಯೂಮ್ ಜಾಸ್ತಿ ಕೊಟ್ಕೊಳ್ತೀವಿ, ತಪ್ಪಿಲ್ಲ ಅಷ್ಟೇ. ಸೊ ಬನ್ನಿ. ಸ್ವಲ್ಪ ಶೈನಿಂಗ್ ಆನ್ ಮಾಡು. ಸೊ ಇದು 2 ಬಳೆ, ತಾರೆ ಬಳೆ, ಮಿಕ್ಸ್. ಇದ್ರ ಮುಂದೆ ಬ್ಲ್ಯಾಕ್ ಬಳೆ. ಸೊ ಗೈಸ್, ಬಳೆ ತೊಗೊಂಡಿದ್ದಾಯಿತು, ಪರ್ಚೇಸಿಂಗ್ ಎಲ್ಲ ಮುಗೀತು. ಇನ್ನು ಪರ್ಚೇಸಿಂಗ್ ಅಂತ ಏನೂ ಇಲ್ಲ. ಇನ್ನೇನಿದ್ರು ಸಣ್ಣ ಪುಟ್ಟ ಏನಾದರೂ ಇದ್ದರೆ ಮಾಡಿಸ್ಕೊಳೋದಷ್ಟೇ, ಫೇಶಿಯಲ್ಲು ಆ ಥರದ್ದು ಏನಾದರೂ. ಈಗ ಸರ್ರಿಗೆ ಅದನ್ನೇ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಅಲ್ಲ, ಅವ್ರ ಅತ್ತೆಗೆ ಅಂದ್ಬಿಟ್ಟು ಬಳೆ ತಗೊಟ್ಟವಳೆ. ನನಗೇನು ತಗೊಟ್ಟೆ ನೀನು? ನಿಂಗೆ ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ತಗೊಟ್ಟಿದ್ಯಲ್ಲ, ಇಲ್ಲೇನು ತಗೊಟ್ಟಿ ಅಂಗಡಿಲಿ? ಅದು ಹುಡುಗಿರ್ ಬಳೆ ಶಾಪ್. ಹುಡುಗರ್ಗೆ ಏನಾದ್ರು ಹುಡುಕ್ಬೇಕಾಯ್ತಲ್ಲಿ ಅಷ್ಟೇ ಗೈಸ್. ನೋಡಿ, ಅವ್ರ ಅತ್ತೆಗೆ ತಗೊಟ್ಟವಳು, ನಾನು ತಗೊಟ್ಟಿಲ್ಲ. ಫನ್. ನಾವೀಗ ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ ಗೈಸ್. ಇವಳಿಗೆ ಭಯ ಒಬ್ಬಳಿಗೆ ಬ್ಲಾಕ್ ಮಾಡೋಕ್ಕೆ. ಏನಿಲ್ಲ, ಅಲ್ಲಿದ್ಲು, ನನ್ನ ಪಕ್ಕಕ್ಕೆ ಬಂದ್ಬಿಟ್ರು. ಏನಿಲ್ಲ, ನೀನು ಈ ಕಡೆ ಇದ್ದೆ ಅಂತ ಬಂದಿದ್ದಷ್ಟೇ. ಆ ಕಡೆ ಎಲ್ಲರೂ ಇದ್ರು ಅಂತ ಅಷ್ಟೇ. ನೋಡಿ, ಒಂದು ಸ್ಪ್ರಾ ಇಟ್ಕೊಂಡಾಗಲೇ ನಾನು ಫೋನ್ ಇಟ್ಕೊಂಡು ಬ್ಲಾಗ್ ಮಾಡಿದ್ರು. ನಿಮಗೆ ಹೇರ್ ಸ್ಟೈಲ್ ಸರಿ ಮಾಡ್ಕೊಬೇಕಂತ. ಬೇಡ ಯಾಕೆ ಅವಳು ಹಂಗೆ ಕುಡಿತಾಳೆ. ಸೊ ಎಳ್ನೀರು ಕುಡಿಯೋಣ. ಹಾಂ, ಕುಡೀರಮ್ಮ. ನೋಡಿ ಗಾಯ್ಸ್, ಸ್ಟಾಕ್ ನೀನು ಚಾಲೆಂಜ್ ಏನು ಬೇಡ, ಸ್ಟ್ರಾ ಬೇಡ ಅಂದ್ಬಿಟ್ಟು ಹಂಗೆ ಕುಡಿತಾವಳೆ ಅವಳು. ಸ್ಟ್ರಾ ಬೇಡ ಅಂತ ಹಂಗೆ ಕುಡಿತಾ ಇದ್ದಾಳೆ. ಕುಡಿಯಮ್ಮ. ಅವ್ನು ನೋಡಿ, ಸ್ಟ್ರಾ ಹಾಕೊಂಡು ಕುಡಿತಾವನೆ. ಹ್ಞೂ ನೋಡಿ, ಹೌದು, ಎಲ್ಲ ನಮ್ಮ ಮಾವ ಅವ್ರ ಟ್ರೈನಿಂಗು. ಬಾ ಬಾ ಬಾ, ಒಂದೇ ನಿಧಾನ ಕುಡಿ, ಪರವಾಗಿಲ್ಲ, ಅವಾರ್ಡ್ ಏನು ಕೊಡಲ್ಲ.
ಚೆನ್ನಾಗಿದಲ್ಲ ಸ್ವೀಟ್ ಆಗಿದೆ. ಎಳ್ನೀರು ಹಿಂಗೆ ಕುಡಿಬೇಕು ಆ್ಯಕ್ಚುಲಿ, ಸ್ಟ್ರಾಲ್ ಎಲ್ಲ ಕುಡಿಬಾರ್ದು, ಮಜಾ ಇರಲ್ಲ. ಎಳ್ನೀರನ್ನ ಎಂಜಾಯ್ ಮಾಡ್ಕೊಂಡು ನಿಧಾನಕ್ಕೆ ಕುಡಿಬೇಕು. ನನಗೆ ಅಂತ ಬಟ್ ಸಕ್ಕತ್ತಾಯಿತು. ಖಾಲಿ ಖಾಲಿ ಎಳ್ನೀರು ಕುಡಿಯೋದು, ಇವ್ರು ಈ ಥರ ಕುಡಿಯೋದು. ಇಲ್ಲೊಬ್ಬ ತಿಂತಾ ಇಲ್ಲ. ಎಳ್ನೀರನ್ನ ಹೆಂಗೆ ಕುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕುಡಿತಾ ಇದ್ದೀವ ಅದು ಇಂಪಾರ್ಟೆಂಟ್ ಅಷ್ಟೇ. ಆಯ್ತು, ಬಟ್ ಎಳ್ನೀರು ನಿಜವಾಗ್ಲೂ ಸಕ್ಕತ್ತಾಗಿದೆ. ಸೊ ಈಗ ನಾನು ಕಾಯಿ ತಿನ್ನಬೇಕು. ಕಾಯಿ ಮಾತ್ರ ತಿನ್ನು, ಇದೆಲ್ಲ ತಿನ್ಬೇಡ. ನಂಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಹೇಳಿ. ಥ್ಯಾಂಕ್ ಯು. ವೆಲ್ಕಮ್. ಇದೇ ಖುಷಿಗೆ ಎಳ್ನೀರು ಕಾಸು ಕೊಡ್ತೀನಿ. ಆಯಿತು, ನಾನೇ ಕೊಡ್ತೀನಿ. ಎಳ್ನೀರು ಕೊಡು ಅಂತ ಕೇಳಿದೆ. ಆ್ಯಕ್ಚುಲಿ ನನಗಿದು ಇಷ್ಟ ಆಗಲ್ಲ. ಇವಳು ಮತ್ತು ಇವನ್ನೆಲ್ಲ ಇಷ್ಟಪಟ್ಟು ತಿಂತಾರೆ, ನಂದು ಇವನ್ನೇ ತಿಂತವನೆ. ಕುಡಿಯೋದೇ ಇದಕ್ಕೋಸ್ಕರ. ಹೌದು, ಚೆನ್ನಾಗಿರುತ್ತೆ. ನಂಗೆ ಇಷ್ಟ ಅಲ್ಲ ಅದು. ಟೇಸ್ಟ್ ಇಲ್ಲಲ್ಲ. ಐ ಡೋಂಟ್ ಲೈಕ್ ದಿಸ್. ನಂಗೆ ತುಂಬ ಇಷ್ಟ. ಓಕೆ, ಎಂಜಾಯ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒನ್ ಮೋರ್. ಆ್ಯಕ್ಚುಲಿ ಏನಂದರೆ ನಾನು ನಂದು ಮತ್ತು ಏಮಲು ಸ್ವಲ್ಪ ಸಿಮಿಲರ್ ಟೇಸ್ಟ್. ಅಂದರೆ ಮೊಸರು, ಸೌತೆಕಾಯಿ, ಇದು ಎಲ್ಲರಲ್ಲೂ ತಿನ್ನೋವಷ್ಟು ಸ್ವಲ್ಪ ಸಿಮಿಲರು, ಹಾಲು ಅದೆಲ್ಲ. ಬಟ್ ಲಿಕ್ಕಿದವ್ರಂತೂ ಏನೂ ಇಲ್ಲ. ಒಂದು ಸೌತೆಕಾಯಿ ತಿನ್ನಲ್ಲ, ಹಾಲು ಕುಡಿಯಲ್ಲ, ಮೊಸರು ತಿನ್ನಲ್ಲ. ಹಾಂ, ನಮ್ಮದು ನಾನ್ ವೆಜ್. ಇವ್ರು ಆ್ಯಕ್ಚುಲಿ ನಮ್ಮ ಅಣ್ಣ ಇವರು ಒಂದೇ ಥರ. ಹಾಲು, ಸೌತೆಕಾಯಿ, ಮೊಸರು, ಆಮೇಲೆ ಈ ಥರ ಕಾಯಿ ಇದೆಲ್ಲ ಏನು ತಿನ್ನಲ್ಲ. ಸೊ ಅವರಿಬ್ಬರು ಸಿಮಿಲರು, ನಾವಿಬ್ಬರು ಸಿಮಿಲರ್. ಅದಕ್ಕೆ ಇವನು ನಿಮ್ಮ ಇದ, ಅವರು ನಮ್ಮ ಇದ. ಹೌದು.